ಮಿತ್ರರೇ ನಮಸ್ಕಾರ. ಮಿತ್ರರೇ, ನಿಮಗೆ ತಮ್ನೈಲ್ ಹೆಡ್ಡಿಂಗ್ ಅನ್ನು ನೋಡಿ ಆಶ್ಚರ್ಯ ಆಗಿರಬಹುದು. ಇದೇನಿದು ಮೊಹಮ್ಮದ್ ಯೂನಿಸ್ನ ಹುಚ್ಚಾಟ? ಬಾಂಗ್ಲಾದೇಶವನ್ನೇನು ಚೀನಾಗ್ ಮಾರೋದಕ್ಕೆ ಹೊರಟಿದ್ದಾನ? ಹಾಗೆಲ್ಲ ಮಾರೋದಕ್ಕೆ ಸಾಧ್ಯವಾ? ಹೀಗೆಲ್ಲ ಅನೇಕ ಪ್ರಶ್ನೆಗಳು ಬರ್ತಾ ಇರಬಹುದು. ಹಾಗಲ್ಲ ಮಿತ್ರರೇ, ಬಾಂಗ್ಲಾದೇಶವನ್ನ ಮಾರಾಟ ಮಾಡ್ತೀನಿ ಅಂತ ಮೊಹಮ್ಮದ್ ಯೂನಿಸ್ ಹೊರಟಿರಲಿಲ್ಲ. ಆದ್ರೆ ಚೀನಾಗ್ ಹೋಗಿ ಮೊಹಮ್ಮದ್ ಯೂನಿಸ್ ಏನೇನು ಡಿಮ್ಯಾಂಡ್ ಇಟ್ಟಿದ್ದಾನೋ ಅದಕ್ಕಿಂತಲೂ ಕೂಡ ಬಾಂಗ್ಲಾದೇಶವನ್ನ ಮಾರುವಂತಹದ್ದೇ ಉತ್ತಮವಾಗಿದೆ. ಅಂತಹದೊಂದು ಚೀನಾ ಪ್ರವಾಸವನ್ನ ಮೊಹಮ್ಮದ್ ಯೂನಿಸ್ ಕೈಗೊಂಡಿದ್ದ. ಈ ಪ್ರವಾಸದ ವೇಳೆ ಅನೇಕ ಅಗ್ರಿಮೆಂಟ್ಗಳಾಗಿದ್ದಾವೆ. ಚೀನಾ ಮತ್ತು ಬಾಂಗ್ಲಾದೇಶದ ನಡುವೆ ಅಗ್ರಿಮೆಂಟ್ಗಳಾಗಿರುವಂತಹದ್ದು. ಕೆಲವೊಂದಷ್ಟಕ್ಕೆ ಚೀನಾ ತೀರಾ ಇಂಟ್ರೆಸ್ಟ್ ಅನ್ನು ತೋರಿಸಿದೆ. ಇನ್ ಕೆಲವುದಕ್ಕೆ ಮೊಹಮ್ಮದ್ ಯೂನಿಸ್ ಎಷ್ಟೇ ಬೇಡಿಕೆ ಇಟ್ಟರೂ ಕೂಡ ಚೀನಾ ಕೇಳಿಯೂ ಕೂಡ ಕೇಳಿಸಿಕೊಳ್ಳದ ಹಾಗೆ ಇತ್ತು. ಬಾಂಗ್ಲಾದೇಶ ಮತ್ತು ಚೀನಾದ ನಡುವೆ ಕೆಲವು ಒಪ್ಪಂದಗಳಾಗಿದ್ದಾವಲ್ಲ, ಇದರಲ್ಲಿ ಕೆಲವೊಂದಷ್ಟು ಭಾರತದ ಇಂಟ್ರೆಸ್ಟ್ಗೆ ವಿರುದ್ಧವಾಗಿದೆ. ಅಂದ್ರೆ ಭಾರತವನ್ನ ನಾನೇನಾದ್ರೂ ಮಾಡಿ ಹೆಣಿಬೇಕು ಅಂತಲೇ ಮೊಹಮ್ಮದ್ ಯೂನಿಸ್ ಈ ಎಲ್ಲ ಪ್ರಯತ್ನವನ್ನ ಮಾಡಿದ್ದಾನೆ. ಹಾಗಾದ್ರೆ ಮೊಹಮ್ಮದ್ ಯೂನಿಸ್ ಚೀನಾ ಪ್ರವಾಸವನ್ನ ಯಾಕೋಸ್ಕರವಾಗಿ ಕೈಗೊಂಡಿದ್ದ? ಏನೇನು ಒಪ್ಪಂದಗಳಾಗಿದ್ದಾವೆ? ಇದರಲ್ಲಿ ಭಾರತಕ್ಕೆ ತೊಡಕಾಗುವಂತಹ ಯಾವ ಒಪ್ಪಂದ ಇದೆ? ಬಾಂಗ್ಲಾದೇಶದಲ್ಲಿ ಸಿಕ್ಕಾಪಟ್ಟೆ ಇನ್ವಾಲ್ವ್ಮೆಂಟ್ ಅನ್ನ ಚೀನಾ ತೋರಿಸುತ್ತಾ? ಚೀನಾದವರು ಬಾಂಗ್ಲಾದಲ್ಲಿ ಹೆಚ್ಚು ಇನ್ವಾಲ್ವ್ ಆಗಬೇಕು ಅಂತ ಮೊಹಮ್ಮದ್ ಯೂನಿಸ್ ಇಟ್ಟಂತಹ ಬೇಡಿಕೆಗೆ ಚೀನಾ ಯಾವ ರೀತಿಯಾಗಿ ಪ್ರತಿಕ್ರಿಯಿಸಿದೆ? ಇದೆಲ್ಲದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಬಾಂಗ್ಲಾದೇಶದಲ್ಲಿ ಮೊಹಮ್ಮದ್ ಯೂನಿಸ್ ಅಧಿಕಾರಕ್ಕೆ ಬಂದ ಬಳಿಕ ಚೀನಾಗೆ ಚೊಚ್ಚಲ ಪ್ರವಾಸವನ್ನ ಕೈಗೊಂಡಿದ್ದ. ಚೀನಾ ಸರ್ಕಾರವೇನು ಅಧಿಕೃತವಾಗಿ ಮೊಹಮ್ಮದ್ ಯೂನಿಸ್ಗೆ ಆಹ್ವಾನವನ್ನು ಕೊಟ್ಟು ಕರೆದಿರಲಿಲ್ಲ. ಚೀನಾದಲ್ಲಿ ನಡೆದಂತಹ ಯಾವುದೊಂದು ಸಭೆಯಲ್ಲಿ ಆತ ಭಾಗಿಯಾಗೋದಕ್ಕೆ ಹೋಗಿದ್ದ. ಆ ಸಂದರ್ಭದಲ್ಲಿ ಆತ ರಿಕ್ವೆಸ್ಟ್ ಮಾಡಿಕೊಂಡ, ನಾನು ಚೀನಾದ ಅಧ್ಯಕ್ಷರನ್ನ ಭೇಟಿ ಆಗಬೇಕು, ಚೀನಾ ಸರ್ಕಾರದ ಜೊತೆಗೆ ಒಂದಷ್ಟು ಚರ್ಚೆ ಮಾಡಬೇಕು ಅಂತ. ಚೀನಾ ಅದಕ್ಕೆ ಓಕೆ ಅಂತ ಹೇಳಿತು. ಹೀಗಾಗಿ ಕ್ಸಿ ಜಿನ್ಪಿಂಗ್ ಮತ್ತು ಮೊಹಮ್ಮದ್ ಯೂನಿಸ್ ಅವರ ಭೇಟಿಯಾಗಿದ್ದು. ಈ ಭೇಟಿ ವೇಳೆ ಮೊಹಮ್ಮದ್ ಯೂನಿಸ್ ಅನೇಕ ಒಪ್ಪಂದಗಳನ್ನು ಮಾಡಿಕೊಳ್ಳೋದಕ್ಕೆ ಮುಂದಾಗ್ದ. ಕೆಲವೊಂದಷ್ಟು ಒಪ್ಪಂದಗಳಿಗೆ ಚೀನಾ ಕೂಡ ಒಪ್ಕೊಳ್ತು, ಅದಕ್ಕೆಲ್ಲ ಸಹಿ ಹಾಕಿದೆ. ಯೂನಿಸ್ನ ಭೇಟಿಯ ಪ್ರಮುಖ ಅಂಶಗಳು ಏನಾಗಿದ್ವು ಕೇಳಿದ್ರೆ, ಮೊದಲನೇದಾಗಿ ಬಾಂಗ್ಲಾದಲ್ಲಿ ಚೀನಾದ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗಬೇಕು. ಎರಡನೇದಾಗಿ ಈ ಹಿಂದೆ ಚೀನಾ ಏನ್ ಲೋನ್ ಅನ್ನ ಕೊಟ್ಟಿದೆ ಆ ಲೋನ್ ನ ಇಂಟ್ರೆಸ್ಟ್ ಅನ್ನ ಕಡಿಮೆ ಮಾಡಬೇಕು. ಆ ಲೋನ್ ನ ಮರುಪಾವತಿಗೆ ಸಾಕಷ್ಟು ಸಮಯವನ್ನ ಕೊಡಬೇಕು. ಮೂರನೇದಾಗಿ ಹೊಸದಾಗಿ ಒಂದಷ್ಟು ಲೋನ್ ಅನ್ನ ಸ್ಯಾಂಕ್ಷನ್ ಮಾಡಬೇಕು. ಹಾಗೆ ಬಾಂಗ್ಲಾ ಮತ್ತು ಚೀನಾದ ಸೇನೆಯ ನಡುವೆ ಒಂದಷ್ಟು ಒಪ್ಪಂದಗಳಾಗಬೇಕು. ಈ ಮೂಲಕವಾಗಿ ಭಾರತದ ಮೇಲೆ ಒಂದು ಒತ್ತಡ ಕ್ರಿಯೇಟ್ ಮಾಡಬೇಕು. ಇದಿಷ್ಟು ಮೊಹಮ್ಮದ್ ಯೂನಿಸ್ ಅವರ ಚೀನಾ ಪ್ರವಾಸದ ಪ್ರಮುಖ ಉದ್ದೇಶವಾಗಿತ್ತು. ಆದರೆ ಇದಕ್ಕೆ ಬಹುತೇಕ ವಿಚಾರಗಳಿಗೆ ಚೀನಾ ಇಂಟ್ರೆಸ್ಟೇ ತೋರಿಸಿಲ್ಲ. ಮೊದಲನೇದಾಗಿ ಬಾಂಗ್ಲಾ ಹೆಚ್ಚು ಲೋನ್ಗಳನ್ನು ಡಿಮ್ಯಾಂಡ್ ಮಾಡೋದಕ್ಕೆ ಹೋಗಿತ್ತು. ಚೀನಾ ಅದಕ್ಕಷ್ಟು ಆಸಕ್ತಿಯನ್ನು ತೋರಿಸಿಲ್ಲ. ನಿಮಗೆಲ್ಲ ನೆನಪಿರಬಹುದು, ಶೇಖ್ ಹಸೀನಾ ಅಧಿಕಾರದಿಂದ ಇಳಿಯೋದಕ್ಕೆ ಮುಂಚೆ ಅವರೊಂದು ಚೀನಾ ಪ್ರವಾಸವನ್ನ ಮಾಡಿದ್ರು. ಶೇಖ್ ಹಸೀನಾ ಯಾವ ಉದ್ದೇಶವನ್ನ ಇಟ್ಕೊಂಡು ಚೀನಾಗೆ ಹೋಗಿದ್ರು ಅಂತಂದ್ರೆ, ಚೀನಾ ನಮಗೆ ಕನಿಷ್ಠ $20 ಬಿಲಿಯನ್ ನಷ್ಟಾದ್ರೂ ಸಾಲವನ್ನ ಕೊಡಬೇಕು ಅಂತ. ಆದ್ರೆ ಚೀನಾದ ಬಳಿಯಲ್ಲಿ ಈ ಡಿಮ್ಯಾಂಡ್ ಇಟ್ಟಂತಹ ಸಂದರ್ಭದಲ್ಲಿ ಚೀನಾ ಅದಕ್ಕೆ ಒಪ್ಕೊಂಡಿಲ್ಲ. ಅಂತಿಮವಾಗಿ ಶೇಖ್ ಹಸೀನಾ ಕೇಳ್ತಾರೆ, ಕನಿಷ್ಠ $5 ಬಿಲಿಯನ್ ನಷ್ಟಾದ್ರೂ ಸಾಲ ಕೊಡಿ ಅಂತ. ಚೀನಾ ಅದಕ್ಕೂ ಒಪ್ಕೊಂಡಿಲ್ಲ. ಒಪ್ಕೊಳ್ಳದೆ ಸುಮ್ಮನೆ ಕಳುಹಿಸಿದ್ರು ಶೇಖ್ ಹಸೀನಾಗ್ ಬೇಜಾರಾಗ್ತಾ ಇರಲಿಲ್ಲ. ಅವರೊಂದು ಮಾತು ಹೇಳ್ತಾರೆ, ನಾವು ಬೇಕಾದ್ರೆ ನಿಮಗೆ $100 ಮಿಲಿಯನ್ ಹಣವನ್ನ ಕೊಡ್ತೀವಿ. ಮಿತ್ರರೇ, $20 ಬಿಲಿಯನ್ ಎಲ್ಲಿ, $100 ಮಿಲಿಯನ್ ಎಲ್ಲಿ? ಅಂದ್ರೆ ಬಾಂಗ್ಲಾದ ಪ್ರಧಾನಿಯನ್ನ ಅವಮರ್ಯಾದೆ ಮಾಡಿ ಚೀನಾ ವಾಪಸ್ ಕಳುಹಿಸಿತ್ತು. ಈಗ ಮಿತ್ರರೇ, ಮೊಹಮ್ಮದ್ ಯೂನಿಸ್ನ ಸರದಿ. ಈಗಲೂ ಮೊಹಮ್ಮದ್ ಯೂನಿಸ್ ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾನೆ. ಅದಕ್ಕೆ ಯಾವುದಕ್ಕೂ ಕೂಡ ಚೀನಾ ಪೂರಕವಾಗಿ ಸ್ಪಂದಿಸಿಲ್ಲ. ಯಾಕೆ ಅವರು ಹೆಚ್ಚು ಸಾಲ ಕೊಡೋದಕ್ಕೆ ಇಷ್ಟಪಡ್ತಾ ಇಲ್ಲ ಅಂತಂದ್ರೆ, ಈಗಾಗಲೇ ಬಾಂಗ್ಲಾ ಮತ್ತು ಚೀನಾದ ನಡುವೆ $6 ಬಿಲಿಯನ್ ನಷ್ಟು ಸಾಲ ಇದೆ. ಅಂದ್ರೆ ಸರಿಸುಮಾರು 50,000 ಕೋಟಿಯಷ್ಟು ಚೀನಾದಿಂದ ಬಾಂಗ್ಲಾದೇಶ ಸಾಲ ಪಡೆದುಕೊಂಡಿದೆ. ಇದನ್ನೇ ಮರುಪಾವತಿ ಮಾಡೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಬಡ್ಡಿ ಕಡಿಮೆ ಮಾಡಿ, ಸಾಲದ ಕಂತುಗಳನ್ನು ಜಾಸ್ತಿ ಮಾಡಿ, ಈ ರೀತಿಯಾದ ಡಿಮ್ಯಾಂಡ್ಗಳನ್ನು ಇಡ್ತಾ ಇದ್ದಾರೆ. ಇನ್ನು ಹೊಸದಾಗಿ $20 ಬಿಲಿಯನ್ ನಷ್ಟು ಸಾಲ ಕೊಟ್ಟಿದ್ದೇ ಆದ್ರೆ ಅದನ್ನ ಮರುಪಾವತಿ ಮಾಡೋದಕ್ಕೆ ಬಾಂಗ್ಲಾದ ಕೈಲಿ ಸಾಧ್ಯ ಆಗುತ್ತಾ? ಚೀನಾ ಯಾವುದೇ ಸಾಲವನ್ನ ಕೊಡೋದಾದ್ರೂ ಕೂಡ ಸಾಕಷ್ಟು ಅಳೆದು ತೂಗಿಯ ಸಾಲ ಕೊಡುತ್ತೆ. ಆ ದೇಶದ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಅದರಿಂದ ನಮಗೇನು ಲಾಭ ಆಗತ್ತೆ, ಅದನ್ನು ವಸೂಲಿ ಮಾಡೋದಕ್ಕೆ ಸಾಧ್ಯವಾ, ಇದೆಲ್ಲವುದನ್ನ ಪರಿಶೀಲನೆ ಮಾಡಿಯೇ ಅವರು ಸಾಲ ಕೊಡ್ತಾರೆ. ಸುಮ್ಮನೆ ಬೇಕಾಬಿಟ್ಟಿಯಾಗಿ ಸಾಲ ಕೊಡೋದಿಲ್ಲ. ನೀವೇ ಯೋಚನೆ ಮಾಡಿ, ಮಾಲ್ಡೀವ್ಸ್ ನಲ್ಲಿ ಮೊಹಮ್ಮದ್ ಮುಯಿಜು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಚೀನಾ ರತ್ನಗಂಬಳಿ ಹಾಕಿ ಸ್ವಾಗತ ಮಾಡಿತ್ತು. ಯಾಕೆಂದ್ರೆ ಮಾಲ್ಡೀವ್ಸ್ಗೆ ಏನಾದ್ರೂ ಸಾಲ ಕೊಟ್ಟಿದ್ದೆ ಆದ್ರೆ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ. ಆದ್ರೆ ಬಾಂಗ್ಲಾದ ವಿಚಾರದಲ್ಲಿ ಅವರಿಗೆ ಹಾಗೆ ಅನಿಸ್ತಾ ಇಲ್ಲ. ಬಾಂಗ್ಲಾಗೆ ನಾವು ಹೆಚ್ಚು ಇನ್ವಾಲ್ವ್ಮೆಂಟ್ ಅನ್ನು ತೋರಿಸಿದ್ದೆ ಆದ್ರೂ ಕೂಡ ಅದನ್ನು ನಾವು ಉಳಿಸಿಕೊಳ್ಳುವಂತಹದ್ದು ಕಷ್ಟ ಆಗತ್ತೆ. ಯಾಕೆಂದ್ರೆ ಭಾರತ ಕತ್ತಿ ಮಸಿತಲೇ ಇರುತ್ತೆ. ಬಾಂಗ್ಲಾದ ವಿಚಾರದಲ್ಲಿ ಭಾರತ ಅಷ್ಟು ಸುಲಭಕ್ಕೆ ರಾಜಿ ಆಗೋದಿಲ್ಲ ಅಂತ ಚೀನಾಗೂ ಗೊತ್ತು. ಅದಕ್ಕಾಗಿ ಅವರು ಅಷ್ಟೊಂದು ಇಂಟ್ರೆಸ್ಟ್ ಅನ್ನ ತೋರಿಸಿಲ್ಲ. ಹಾಗಂತ ಮೊಹಮ್ಮದ್ ಯೂನಿಸ್ನ ಎಲ್ಲ ಬೇಡಿಕೆಗಳನ್ನು ಚೀನಾ ತಿರಸ್ಕಾರ ಮಾಡಿಲ್ಲ. ಅವರು ಒಂದಷ್ಟು ತೇಪೆ ಹೆಚ್ಚುವಂತ ಕೆಲಸವನ್ನ ಕೂಡ ಮಾಡಿ ಕಳಿಸಿದ್ದಾರೆ. ಮೊಹಮ್ಮದ್ ಯೂನಿಸ್ಗೆ ಏನು ಹೇಳಿದ್ದಾರೆ ಅಂತಂದ್ರೆ, ನಾವು $2.1 ಬಿಲಿಯನ್ ನಷ್ಟು ನಿಮ್ ದೇಶದಲ್ಲಿ ಹೂಡಿಕೆ ಮಾಡ್ತೀವಿ ಅಂತ. ಅಂದ್ರೆ ಸರಿಸುಮಾರು ಒಂದು 17,000 ಕೋಟಿಯಷ್ಟು. ಅದು ಎಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ? ಮುಖ್ಯವಾಗಿ ಬಾಂಗ್ಲಾದೇಶದಲ್ಲಿರುವಂತಹ ಚೀನಾದ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ನಲ್ಲಿ. ಅಂದ್ರೆ ಈಗಾಗಲೇ ಅವರು ಇನ್ವೆಸ್ಟ್ ಮಾಡಿದ್ದಾರೆ, ಅಲ್ಲೇ $1 ಬಿಲಿಯನ್ ನಷ್ಟು ಹೆಚ್ಚುವರಿ ಹೂಡಿಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಮುಂಗ್ಲಾ ಪೋರ್ಟ್ ನಲ್ಲಿ ನಾವು $400 ಮಿಲಿಯನ್ ನಷ್ಟು ಹೂಡಿಕೆ ಮಾಡ್ತೀವಿ ಅಂತ. ಮಿತ್ರರೇ, ಬಾಂಗ್ಲಾದೇಶದ ಪೋರ್ಟ್ಗಳು ಯಾವತ್ತಿದ್ರೂ ಕೂಡ ಚೀನಾಗೆ ಬಹಳ ಲಾಭ ಕೊಡುವಂತಹ ಪೋರ್ಟ್ಗಳೇ. ಅಲ್ಲೊಂದು ಪೋರ್ಟ್ ನಲ್ಲಿ ನಾವು ಹೂಡಿಕೆ ಮಾಡ್ತೀವಿ ಅಂತಂದ್ರೆ ಇವತ್ತಲ್ಲ ನಾಳೆ ನಮಗದ್ ಲಾಭ ಆಗುತ್ತೆ ಅನ್ನುವಂಥದ್ದು ಚೀನಾದ ಸ್ಪಷ್ಟ ಉದ್ದೇಶ. ಇದನ್ನ ಬಿಟ್ಟು ಚೀನಾದ ಕಡೆಯಿಂದ ಬಾಂಗ್ಲಾದೇಶಕ್ಕೆ ಯಾವುದೇ ದೊಡ್ಡ ಭರವಸೆಗಳು ಸಿಕ್ಕಿಲ್ಲ. ಆದ್ರೆ ಬಾಂಗ್ಲಾದೇಶದ ಪ್ರಧಾನಿ ಈ ಮೊಹಮ್ಮದ್ ಯೂನಿಸ್ ಏನ್ ಹೇಳಿಕೆ ಕೊಟ್ಟಿದ್ದಾನೆ ಗೊತ್ತಾ? ಚೀನಾ ಮತ್ತು ಬಾಂಗ್ಲಾದ ಸಂಬಂಧ ಹೊಸ ದಿಕ್ಕಿನತ್ತ ಹೋಗ್ತಾ ಇದೆ, ಹೊಸ
ಇತಿಹಾಸವನ್ನ ಬರಿತಾ ಇದೆ ಅಂತ. ಇದನ್ನ ಚೀನಾದ ಮಾಧ್ಯಮಗಳಲ್ಲಿ ಬಾಂಗ್ಲಾದೇಶದ ಪ್ರಧಾನಿ ಹೀಗೆ ಹೇಳಿದ್ದಾರೆ ಅಂತ ವರದಿ ಆಗಿದೆಯೇ ಬಿಟ್ರೆ, ಚೀನಾ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಸಂಬಂಧ ಸುಧಾರಣೆ ಆಗಿದೆ, ಬಾಂಗ್ಲಾದೇಶದ ಪ್ರಧಾನಿ ನಮ್ಮ ದೇಶಕ್ಕೆ ಬಂದಿದ್ರಿಂದಾಗಿ ಚೀನಾ ಮತ್ತು ಬಾಂಗ್ಲಾದ ಸಂಬಂಧ ಹೊಸ ಹಂತಕ್ಕೆ ಹೋಗ್ಬಿಟ್ಟಿದೆ, ಇದು ಯಾವುದನ್ನು ಚೀನಾ ಹೇಳ್ತಾ ಇಲ್ಲ. ಚೀನಾ ಈಗಲೂ ಕೂಡ ಕಾದು ನೋಡುವ ತಂತ್ರವನ್ನೇ ಅನುಸರಿಸ್ತಾ ಇದೆ. ಚೀನಾಗ್ ಭಯ ಏನ್ ಗೊತ್ತಾ? ಬಾಂಗ್ಲಾದಲ್ಲಿ ಚೀನಾ ಹೆಚ್ಚು ಇಂಟ್ರೆಸ್ಟ್ ಅನ್ನ ತೋರಿಸಿ ಹೆಚ್ಚು ಸಾಲವನ್ನ ಕೊಟ್ಟು ಬಾಂಗ್ಲಾದೇಶದಲ್ಲಿ ಹೆಚ್ಚೆಚ್ಚು ಹೂಡಿಕೆಯನ್ನ ಮಾಡಿದ್ದೆ ಆದ್ರೆ ನಾಳೆ ಅದನ್ನ ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ? ಯಾಕೆಂದ್ರೆ ಬಾಂಗ್ಲಾದ ಸರ್ಕಾರಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಮೊಹಮ್ಮದ್ ಯೂನಿಸ್ ಇವತ್ತಿದ್ದಾನೆ ನಾಳೆ ಇರ್ತಾನೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಯಾಕೆ ಅಂತಂದ್ರೆ ಬಾಂಗ್ಲಾದಲ್ಲಿ ನಿರಂತರವಾಗಿ ಪ್ರತಿಭಟನೆ ಆಗ್ತಾ ಇದೆ. ಅಲ್ಲಿ ಒಂದು ಪ್ರತಿಭಟನೆ ಆದ್ರೆ ಸರ್ಕಾರವೇ ಬಿದ್ದೋಗುವ ಹಂತಕ್ಕೆ ಹೋಗುತ್ತೆ. ಅಷ್ಟರ ಮಟ್ಟಿಗೆ ಅರಾಜಕತೆ ಇದೆ. ಅದೂ ಅಲ್ಲದೆ ಈಗಾಗಲೇ ಅಮೆರಿಕ ಏನ್ ಹೇಳಿದೆ, ಟ್ರಂಪ್ ಮತ್ತು ನರೇಂದ್ರ ಮೋದಿ ಅವರು ಭೇಟಿಯಾದಂತಹ ಸಂದರ್ಭದಲ್ಲಿ ಬಾಂಗ್ಲಾದ ಎಲ್ಲ ವ್ಯವಹಾರವನ್ನ ನರೇಂದ್ರ ಮೋದಿ ಅವರೇ ನೋಡ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಭಾರತಕ್ಕೆ ಅಮೆರಿಕದ ಸಂಪೂರ್ಣವಾದಂತಹ ಬೆಂಬಲ ಬಾಂಗ್ಲಾದ ವಿಚಾರದಲ್ಲಿ ಸಿಕ್ಕಿದೆ. ಇವತ್ತಲ್ಲ ನಾಳೆ ಬಾಂಗ್ಲಾದ ಈ ಮೊಹಮ್ಮದ್ ಯೂನಿಸ್ರನ್ನ ಭಾರತ ಅಧಿಕಾರದಿಂದ ಇಳಿಸುವಂತಹ ಎಲ್ಲ ಸಾಧ್ಯತೆಗಳಿದೆ. ಆ ರೀತಿಯ ತಂತ್ರಗಾರಿಕೆಯನ್ನ ಭಾರತ ಮಾಡಬಹುದು ಅಂತ ಚೀನಾಗೂ ಕೂಡ ಅನಿಸ್ತಾ ಇದೆ. ಇದೇ ಕಾರಣದಿಂದ ಚೀನಾ ಅನಗತ್ಯವಾಗಿ ಬಾಂಗ್ಲಾದೇಶದಲ್ಲಿ ವಿಪರೀತವಾಗಿ ಹೂಡಿಕೆ ಮಾಡಿಕೊಂಡ್ರೆ ನಾಳೆ ಅದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಅದಕ್ಕೆ ಮೊಹಮ್ಮದ್ ಯೂನಿಸ್ ಬಂದಾಗ ಕಾದ್ ನೋಡುವ ತಂತ್ರವಾಗಿ ಒಂದು $2.1 ಬಿಲಿಯನ್ ಮೊತ್ತದ ಹೂಡಿಕೆಯ ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಈ ಹೂಡಿಕೆಯ ಒಪ್ಪಂದಕ್ಕೆಲ್ಲ ಅಷ್ಟೇನು ವ್ಯಾಲ್ಯೂ ಇರೋದಿಲ್ಲ. ಯಾಕೆ ಗೊತ್ತಾ? ನೀವೇ ನೋಡ್ತಾ ಇರ್ತೀರಿ, ನಮ್ಮ ದೇಶದಲ್ಲೂ ಕೂಡ ಆಗಾಗ ಇನ್ವೆಸ್ಟರ್ಸ್ ಮೀಟ್ ಗಳನ್ನ ಕೆಲ ರಾಜ್ಯಗಳು ಮಾಡ್ತಾ ಇರ್ತವೆ. ಗುಜರಾತ್ ನಲ್ಲಿ ಆಗುತ್ತೆ, ಉತ್ತರ ಪ್ರದೇಶದಲ್ಲಿ ಆಗುತ್ತೆ, ನಮ್ಮ ಕರ್ನಾಟಕದಲ್ಲೇ ಆಗುತ್ತೆ. ಸಾಕಷ್ಟು ಬಿಸ್ನೆಸ್ ಮ್ಯಾನ್ಗಳು ಬರ್ತವೆ, ಸರ್ಕಾರ ಅದಕ್ಕೆ ಬಹಳ ಇಂಟ್ರೆಸ್ಟ್ ಅನ್ನು ತೋರಿಸುತ್ತೆ. ಅಂತಿಮವಾಗಿ ಅವರೊಂದು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ? ಈ ಒಂದು ಇನ್ವೆಸ್ಟರ್ಸ್ ಮೀಟ್ ನಲ್ಲಿ ನಮ್ಮ ರಾಜ್ಯಕ್ಕೆ 25 ಲಕ್ಷ ಕೋಟಿಯ ಹೂಡಿಕೆಯ ವಾಗ್ದಾನ ಬಂದಿದೆ ಅಥವಾ 30 ಲಕ್ಷ ಕೋಟಿಯ ಹೂಡಿಕೆಯ ವಾಗ್ದಾನ ಬಂದಿದೆ, ಹೀಗೆಲ್ಲ ಮಾತನಾಡ್ತಾರೆ. ಅಲ್ಲಿ ಮಿತ್ರರೇ, ಅದು ಕೇವಲ ವಾಗ್ದಾನವಾಗಿರುತ್ತೆ ಹೊರತು ಯಾವುದೇ ಕಮಿಟ್ಮೆಂಟ್ ಇರೋದಿಲ್ಲ. ಈಗ ಟಾಟಾ ಕಂಪನಿಯೋ ಅಥವಾ ಇನ್ಫೋಸಿಸ್ಸೋ ವಿಪ್ರೋನೋ ಯಾವುದೋ ಒಂದು ಕಂಪನಿ ಕರ್ನಾಟಕದಲ್ಲಿ 10,000 ಕೋಟಿ ಹೂಡಿಕೆ ಮಾಡ್ತೀವಿ ಅಂತ ಹೇಳಿರ್ತಾರೆ. ಸರ್ಕಾರ ಮತ್ತು ಖಾಸಗಿ ಕಂಪನಿಯ ಜೊತೆಗೆ ಒಂದು ಒಪ್ಪಂದ ಕೂಡ ಆಗಿರುತ್ತೆ. ಆದ್ರೆ ಆ ಒಪ್ಪಂದಕ್ಕೆ ಏನ್ ವ್ಯಾಲ್ಯೂ? ಅವರು 100ಕ್ಕೆ 100ರಷ್ಟು ಇನ್ವೆಸ್ಟ್ ಮಾಡ್ತಾರ ಕೇಳಿದ್ರೆ ಸಾಧ್ಯತೆಗಳು ತೀರಾ ಕಡಿಮೆ. ಈಗ ಒಂದು 25 ಲಕ್ಷ ಕೋಟಿಯ ವಾಗ್ದಾನ ಬಂದಿತ್ತು ಅಂತಂದ್ರೆ ಅದರಲ್ಲೊಂದು 2-3 ಲಕ್ಷ ಕೋಟಿಯ ಇನ್ವೆಸ್ಟ್ಮೆಂಟ್ ಬಂದ್ರೆ ಹೆಚ್ಚು. ಕೇವಲ ಪೇಪರ್ ಸ್ಟೇಟ್ಮೆಂಟ್ಗೋಸ್ಕರವಾಗಿ 25 ಲಕ್ಷ ಕೋಟಿ 30 ಲಕ್ಷ ಕೋಟಿ ಅಂತ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ. ಈಗ ಬಾಂಗ್ಲಾದ ವಿಚಾರದಲ್ಲಿ ಚೀನಾ $2.1 ಬಿಲಿಯನ್ ನಷ್ಟು ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಅವರೇನು ಅಷ್ಟು ಇನ್ವೆಸ್ಟ್ ಮಾಡಿಯೇ ಬಿಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲದೆ ಬಾಂಗ್ಲಾದ ಆರ್ಥಿಕತೆಗೆ ಅದೇನು ದೊಡ್ಡ ಬೂಸ್ಟ್ ಕೊಡೋದು ಅಲ್ಲ. ಒಂದು ವೇಳೆ ಚೀನಾ ಏನಾದರೂ ನಾವು $50 ಬಿಲಿಯನ್ ಹೂಡಿಕೆ ಮಾಡ್ತೀವಿ, $60 ಬಿಲಿಯನ್ ಹೂಡಿಕೆ ಮಾಡ್ತೀವಿ, ಇಂತಹ ದೊಡ್ಡ ವಾಗ್ದಾನವನ್ನು ಕೊಟ್ಟು ಅದೇ ಪ್ರಕಾರವಾಗಿ ಚೀನಾ ಇಂಟ್ರೆಸ್ಟ್ ಅನ್ನು ತೋರಿಸಿದ್ದೆ ಆದ್ರೆ, ಚೀನಾದ ಕ್ಸಿ ಜಿನ್ಪಿಂಗ್ ಈ ಮೊಹಮ್ಮದ್ ಯೂನಿಸ್ಗೆ ಆದರ ಆತಿಥ್ಯವನ್ನು ತೋರಿಸಿ ಭಾರೀ ಗೌರವವನ್ನು ಕೊಟ್ಟಿದ್ರೆ ಅಂತಹದೊಂದು ಅನುಮಾನ ಸೃಷ್ಟಿ ಆಗ್ತಾ ಇತ್ತು. ಚೀನಾದ ಇಂಟ್ರೆಸ್ಟ್ ಬಹಳ ಇದೆ, ಬಾಂಗ್ಲಾದೇಶದಲ್ಲಿ ಚೀನಾ ಏನೋ ಮಾಡುತ್ತೆ ಅಂತ. ಆದ್ರೆ ಈ ಇಡೀ ಭೇಟಿ ಉದ್ದಕ್ಕೂ ಕೂಡ ಮೊಹಮ್ಮದ್ ಯೂನಿಸ್ ಬಗ್ಗೆ ಚೀನಾ ಅಷ್ಟಾಗಿ ಆಸಕ್ತಿಯನ್ನು ತೋರಿಸಿಲ್ಲ. ಈತ ಎಷ್ಟು ದಿನ ಇರ್ತಾನೆ ಅನ್ನೋದ್ರ ಬಗ್ಗೆ ಚೀನಾಗೆ ಅನುಮಾನ ಇದ್ದಂತೆ ಕಂಡು ಬರ್ತಾ ಇದೆ. ಆದ್ರೆ ಮೊಹಮ್ಮದ್ ಯೂನಿಸ್ ಮಾತ್ರ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾನೆ. ಆತ ಏನ್ ಕೇಳಿದಾನೆ? ನಿಮ್ಮ ಫೈಟರ್ ಜೆಟ್ಗಳನ್ನು ನಾವು ಖರೀದಿ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದೀವಿ, ನಮ್ಮ ದೇಶದ ಸೇನೆಗೆ ನಿಮ್ಮ ಫೈಟರ್ ಜೆಟ್ಗಳು ಹೆಚ್ಚು ಸೂಟ್ ಆಗ್ತವೆ ಅಂತ ಹೇಳಿ ಮೊಹಮ್ಮದ್ ಯೂನಿಸ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಆದ್ರೆ ಚೀನಾ ಇಂಟ್ರೆಸ್ಟಿಂಗ್ಲಿ ಇದಕ್ಕೂ ಕೂಡ ಆಸಕ್ತಿಯನ್ನು ತೋರಿಸಿಲ್ಲ. ಅದಕ್ಕೂ ಒಂದು ಕಾರಣ ಇದೆ. ಅದೇನು ಕೇಳಿದ್ರೆ, ಈಗ ಒಂದು ವೇಳೆ ಫೈಟರ್ ಜೆಟ್ ಒಪ್ಪಂದ ಆಗಿದ್ದೆ ಆದ್ರೆ ಬಾಂಗ್ಲಾದ ಕೈಲಿ ದುಡ್ಡು ಕೊಡೋದಕ್ಕೆ ತಾಕತ್ತಿದೆ ಅಂತ ಚೀನಾಗ ಅನಿಸ್ತಾ ಇಲ್ಲ. ಉಚಿತವಾಗಿ ಕೊಡೋದಕ್ಕೆ ಚೀನಾ ಸಿದ್ಧ ಇಲ್ಲ. ಅದೇ ಪಾಕಿಸ್ತಾನದ ವಿಚಾರದಲ್ಲಿ ಚೀನಾ ಬೇಕಾದ್ರೆ ಫೈಟರ್ ಜೆಟ್ ಗಳನ್ನ ಒಂದು 10 ಫ್ರೀಯಾಗಿ ಕೊಟ್ಟುಬಿಟ್ಟಿತ್ತು. ಅದಕ್ಕೂ ಒಂದು ಕಾರಣ ಇದೆ. ಪಾಕಿಸ್ತಾನದ ಕೈಲಿ ಆ ಫೈಟರ್ ಜೆಟ್ ಗಳನ್ನ ಹಾರಿಸುವ ಸಾಮರ್ಥ್ಯವಾದ್ರೂ ಇದೆ. ಭಾರತದ ಮೇಲೆ ಒಂದು ಹಂತಕ್ಕೆ ಒತ್ತಡ ಕ್ರಿಯೇಟ್ ಮಾಡುವ ತಾಕತ್ತಾದ್ರೂ ಪಾಕಿಸ್ತಾನಕ್ಕಿದೆ. ಈಗ ಆ ತಾಕತ್ತಿದೆ ಅಂತ ನನಗನ್ನಿಸೋದಿಲ್ಲ. ಆದ್ರೆ ಚೀನಾ ನಂಬಿಕೊಂಡಿದೆ. ಪಾಕಿಸ್ತಾನದ ಸೇನೆ ನಂಬರ್ಸ್ ನಲ್ಲಾದ್ರೂ ದೊಡ್ಡದಾಗಿದೆ. ಅವರ ಬಳಿಯಲ್ಲಿ ಈಗಾಗಲೇ ಅಮೆರಿಕ ನಿರ್ಮಿತ ಫೈಟರ್ ಜೆಟ್ಗಳಿದ್ದಾವೆ. ಅವರ ವಾಯುಸೇನೆಗೆ ಸ್ವಲ್ಪ ಸಾಮರ್ಥ್ಯ ಇದೆ. ಹೀಗಾಗಿ ಪಾಕಿಸ್ತಾನಕ್ಕೆ ಒಂದಷ್ಟು ಫೈಟರ್ ಜೆಟ್ಗಳನ್ನು ಕೊಟ್ಟಿದ್ದೆ ಆದ್ರೆ, ಅದು 5th ಜನರೇಷನ್ನ ಫೈಟರ್ ಜೆಟ್ಗಳು ಹೀಗೇನಾದ್ರೂ ಕೊಟ್ಟಿದ್ದೆ ಆದ್ರೆ ಅದು ಭಾರತದ ಮೇಲೆ ಒತ್ತಡ ಕ್ರಿಯೇಟ್ ಮಾಡುತ್ತೆ ಅಂತ ಚೀನಾಗೆ ತುಂಬಾ ಚೆನ್ನಾಗಿ ಗೊತ್ತು. ಅದೇ ಮಿತ್ರರೇ, ಬಾಂಗ್ಲಾದೇಶಕ್ಕೆ ಫೈಟರ್ ಜೆಟ್ಗಳನ್ನು ಕೊಟ್ರೆ ಬಾಂಗ್ಲಾದ ಸೇನೆ ಭಾರತದ ಎದುರುಗಡೆ ನಿಂತ್ಕೊಳ್ಳೋಕಾದ್ರೂ ಸಾಧ್ಯವಾ? ಅವರಿಗೆ ಅಮೆರಿಕದ F-35 ಕೊಟ್ಟರೂ ಕೂಡ ಅದನ್ನು ಹಾರಿಸುವಂತಹ ಸಾಮರ್ಥ್ಯ ಕೂಡ ಬಾಂಗ್ಲಾದ ಸೇನೆಗಿಲ್ಲ. ಹೀಗಾಗಿ ಚೀನಾ ಬಾಂಗ್ಲಾದ ಸೇನೆಯ ಬಗ್ಗೆ ಯಾವುದೇ ಭರವಸೆಯನ್ನು ಇಟ್ಟುಕೊಂಡಿಲ್ಲ. ಮೊಹಮ್ಮದ್ ಯೂನಿಸ್ ಎಷ್ಟೇ ಫೈಟರ್ ಜೆಟ್ಗಳನ್ನು ಪ್ರಸ್ತಾಪ ಮಾಡಿದ್ರೂ ಕೂಡ ಚೀನಾ ಅಷ್ಟಾಗಿ ಆಸಕ್ತಿ ತೋರಿಸಿಲ್ಲ. ಇಲ್ಲದೆ ಹೋದ್ರೆ ಚೀನಾದವರು ಬಿಟ್ಬಿಡ್ತಿದ್ರಾ? ನಿಮ್ಗೆ ಎಷ್ಟು ಸ್ಕ್ವಾಡ್ರನ್ ಫೈಟರ್ ಜೆಟ್ಗಳು ಬೇಕು, 2, 4 ಅಂತ ಚೀನಾದವರು ಮುಂದೆ ಬಿದ್ದು ಕೇಳ್ತಾ ಇದ್ರು. ಇದರ ಜೊತೆಗೆ ಮೊಹಮ್ಮದ್ ಯೂನಿಸ್ ಇನ್ನೊಂದು ಬೇಡಿಕೆ ಇಟ್ಟಿದ್ದಾನೆ. ತೀಸ್ತಾ ರಿವರ್ ಪ್ರಾಜೆಕ್ಟ್ ನಲ್ಲಿ ಚೀನಾದ ಇನ್ವಾಲ್ವ್ಮೆಂಟ್ ಬೇಕು. ಚೀನಾದವರೇ ಆ ಪ್ರಾಜೆಕ್ಟ್ ಅನ್ನು ನೋಡ್ಕೊಳ್ಳೋದಾದ್ರೆ ನಾವು ಅದನ್ನು ವಹಿಸೋದಕ್ಕೆ ಸಿದ್ಧ ಅಂತ ಮೊಹಮ್ಮದ್ ಯೂನಿಸ್ ಒಂದು ಮಾತು ಹೇಳಿದ್ದಾನೆ. ಇದು ಭಾರತದ ಪಾಲಿಗೆ ಸ್ವಲ್ಪ ಕನ್ಸರ್ನಿಂಗ್ ವಿಚಾರ. ಯಾಕೆ ಗೊತ್ತಾ? ಈ ಹಿಂದೆ ಶೇಖ್ ಹಸೀನಾ ಇದ್ದಂತಹ ಸಂದರ್ಭದಲ್ಲಿ ಈ ತೀಸ್ತಾ ಪ್ರಾಜೆಕ್ಟ್ಗೆ ಭಾರತವನ್ನೇ ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಆದ್ರೆ ಈಗ ಮೊಹಮ್ಮದ್ ಯೂನಿಸ್ ಏನ್ ಬಯಸ್ತಾ ಇದ್ದಾನೆ? ಈ ತೀಸ್ತಾ ಪ್ರಾಜೆಕ್ಟ್ ಅನ್ನ ಚೈನಾಗೆ ಹಸ್ತಾಂತರ ಮಾಡಬೇಕು ಅಂತ. ಈ ತೀಸ್ತಾ ಇದೆಯಲ್ಲ, ಬಾಂಗ್ಲಾದೇಶದ ಪಾಲಿಗೆ ಅತ್ಯಂತ ಪ್ರಮುಖವಾದಂತಹ ನದಿ. ಇದು ಹುಟ್ಟುವಂತಹದ್ದು ನಮ್ಮ ಸಿಕ್ಕಿಂ ರಾಜ್ಯದಲ್ಲಿ.
ಟಿಬೆಟ್ನಲ್ಲಿ ಹುಟ್ಟಿ ಬಾಂಗ್ಲಾದೇಶವನ್ನು ಸೇರುವಂತಹ ಬ್ರಹ್ಮಪುತ್ರ ನದಿ ಏನಿದೆ, ಆ ನದಿಯನ್ನ ಈ ತೀಸ್ತಾ ಬಾಂಗ್ಲಾದೇಶದಲ್ಲಿ ಹೋಗಿ ಜಾಯಿನ್ ಆಗುತ್ತೆ. ಆದ್ರೆ ಈ ತೀಸ್ತಾ ಇದೆಯಲ್ಲ, ಬಾಂಗ್ಲಾದೇಶದ ಉತ್ತರ ಭಾಗಕ್ಕೆ ನೀರು ಒದಗಿಸುವಂತಹ ಅತ್ಯಂತ ಪ್ರಮುಖವಾದಂತಹ ನದಿ. ಈಗ ಈ ತೀಸ್ತಾ ರಿವರ್ ಪ್ರಾಜೆಕ್ಟ್ ಅನ್ನ ಚೀನಾಗೆ ಕೊಡಬೇಕು ಅಂತ ಹೇಳಿ ಮೊಹಮ್ಮದ್ ಯೂನಿಸ್ ಒಂದು ಪ್ರಯತ್ನವನ್ನು ಆರಂಭಿಸಿದ್ದಾನೆ. ಚೀನಾ ಇದಕ್ಕೆ ಸ್ವಲ್ಪ ಆಸಕ್ತಿಯನ್ನ ತೋರಿಸ್ತಾ ಇದೆ. ಯಾಕೆಂದ್ರೆ ಇದು ಭಾರತದ ಮೇಲೆ ಒತ್ತಡ ಕ್ರಿಯೇಟ್ ಮಾಡುವಂತಹ ಒಂದು ಪ್ರಾಜೆಕ್ಟ್. ಅದರಲ್ಲಿ ಚೀನಾ ಬಂದು ಕೂತಿದ್ದೆ ಆದ್ರೆ ಸಹಜವಾಗಿ ಭಾರತ ಅದರ ಬಗ್ಗೆ ಕನ್ಸರ್ನ್ ತೋರಿಸುತ್ತೆ. ಇದು ಚೀನಾಗೂ ಗೊತ್ತು. ಹೀಗಾಗಿ ಇದರ ಬಗ್ಗೆ ಚೀನಾ ಸ್ವಲ್ಪ ಆಸಕ್ತಿಯನ್ನ ತೋರಿಸ್ತಾ ಇದೆ. ಒಟ್ನಲ್ಲಿ ಈ ಬಾಂಗ್ಲಾದೇಶದ ಪ್ರಧಾನಿಯಾಗಿರುವಂತಹ ಮೊಹಮ್ಮದ್ ಯೂನಿಸ್ ಚೈನಾ ಪ್ರವಾಸ ಮಾಡುವ ಮುಂಚೆ ಭಾರಿ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದ. ನನಗೇನೋ ಬಹಳ ಲಾಭ ಆಗ್ಬಿಡುತ್ತೆ, ಈ ಭಾರತದ ಒತ್ತಡವನ್ನ ನಾನು ಚೈನಾದ ಮೂಲಕವಾಗಿ ನಿಭಾಯಿಸ್ತೀನಿ ಅಂತ. ಆದ್ರೆ ಈ ಇಡೀ ಭೇಟಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ಬಹಳ ಆಶ್ಚರ್ಯದಾಯಕವಾಗಿ ಕಾಣಿಸ್ತಾ ಇರೋದೇನು ಕೇಳಿದ್ರೆ, ಇಡೀ ಬಾಂಗ್ಲಾದೇಶವನ್ನೇ ನಾನು ಮಾರಾಟ ಮಾಡ್ತೀನಿ ಅಂತ ಮೊಹಮ್ಮದ್ ಯೂನಿಸ್ ಏನಾದ್ರೂ ಚೀನಾದ ಮುಂದೆ ಪ್ರಸ್ತಾಪವನ್ನ ಇಟ್ಟರೂ ಕೂಡ ಚೀನಾ ಈ ಬಾರಿ ಅದನ್ನ ಕೊಂಡುಕೊಳ್ಳೋದಕ್ಕಷ್ಟು ಆಸಕ್ತಿ ತೋರಿಸಿದಂತೆ ಕಾಣ್ತಾ ಇಲ್ಲ. ಹೀಗಾಗಿ ಚೈನಾದ ನಡೆಯೂ ಕೂಡ ಬಹಳ ಆಶ್ಚರ್ಯದಾಯಕವಾಗೇ ಇದೆ. ಮಿತ್ರರೇ, ಇನ್ನೊಂದನ್ನು ಸೂಕ್ಷ್ಮವಾಗಿ ಗಮನಿಸಿ. ಈ ಭಾರತದ ಸುತ್ತಲೂ ಇರುವಂತಹ ದೇಶಗಳು ಭಾರತ ಮತ್ತು ಚೀನಾದ ಪೈಪೋಟಿ ಏನಿದೆ ಇದನ್ನು ತನ್ನ ಲಾಭಕ್ಕೋಸ್ಕರವಾಗಿ ಬಳಸಿಕೊಳ್ತಾ ಇದ್ದಾವೆ. ಅದರಲ್ಲೇನು ಡೌಟ್ ಇಲ್ಲ. ಈಗ ಮಾಲ್ಡೀವ್ಸ್ನಲ್ಲಿ ಒಂದು ಸರ್ಕಾರ ಬದಲಾಗುತ್ತೆ, ಅವರು ಚೈನಾಗೆ ಹತ್ತಿರ ಆಗ್ತಾರೆ. ಅದರಿಂದ ಭಾರತಕ್ಕೆ ಒತ್ತಡ ಆಗುತ್ತೆ. ಮಾಲ್ಡೀವ್ಸ್ಗೆ ಭಾರತ ಬೆಟರ್ ಆಫರ್ಗಳನ್ನು ಕೊಡುತ್ತೆ. ಅದರ ಲಾಭವನ್ನು ಮಾಲ್ಡೀವ್ಸ್ ಪಡೆದುಕೊಳ್ಳುತ್ತೆ. ಶ್ರೀಲಂಕಾ ಕೂಡ ಇದನ್ನೇ ಮಾಡುವಂಥದ್ದು. ಚೈನಾ ಜೊತೆಗೆ ಸ್ವಲ್ಪ ಹತ್ತಿರ ಆಗುವಂಥದ್ದು, ಭಾರತವನ್ನು ಎದುರಾಕೊಳ್ಳುವಂಥದ್ದು. ಆಗ ಭಾರತ ಅಲ್ಲಿ ಹೆಚ್ಚು ಇನ್ವಾಲ್ವ್ಮೆಂಟ್ ಅನ್ನು ತೋರಿಸುತ್ತೆ. ಭಾರತ ಒಂದಷ್ಟು ಹೆಚ್ಚು ಲೋನ್ ಅನ್ನು ಕೊಡುತ್ತೆ. ಭಾರತ ಯಾವಾಗ ಹೆಚ್ಚು ಲೋನ್ ಅನ್ನು ಕೊಡೋದಕ್ಕೆ ಶುರು ಮಾಡುತ್ತೋ ಚೈನಾ ಅದಕ್ಕಿಂತಲೂ ಬೆಟರ್ ಆದಂತಹ ಆಫರ್ಗಳನ್ನು ಕೊಡುತ್ತೆ. ಈ ರೀತಿಯಾಗಿ ಲಾಭವನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ನೇಪಾಳ ಮಾಡ್ತಾ ಇದೆ. ಬಾಂಗ್ಲಾದೇಶವೂ ಕೂಡ ಈಗ ಅದೇ ಪ್ರಯತ್ನದಲ್ಲಿದೆ. ಮಾಲ್ಡೀವ್ಸ್ ಇರಬಹುದು, ಮಯನ್ಮಾರ್ ಇರಬಹುದು, ಎಲ್ಲರೂ ಕೂಡ ಮಾಡ್ತಾ ಇರುವಂತಹದ್ದು ಇದನ್ನೇ. ಭಾರತ ಮತ್ತು ಚೀನಾದ ನಡುವಿನ ಈ ಪ್ರಬಲ ಪೈಪೋಟಿಯನ್ನ ಅವರು ತಮ್ಮ ದೇಶದ ಲಾಭಕ್ಕೋಸ್ಕರವಾಗಿ ಬಳಸ್ಕೊಳ್ತಾ ಇದ್ದಾರೆ. ಹೀಗಿರುವಾಗ ಬಾಂಗ್ಲಾದ ಪ್ರಧಾನಿ ಚೈನಾಗೆ ಹೋಗ್ಬಿಟ್ಟು ದೊಡ್ಡ ದೊಡ್ಡ ಆಫರ್ಗಳನ್ನು ಕೊಟ್ಟರೂ ಕೂಡ ಚೈನಾ ಅಷ್ಟಾಗಿ ಆಸಕ್ತಿಯನ್ನು ತೋರಿಸದೇ ಇರುವಂತಹದ್ದು ಬಹಳ ಕುತೂಹಲವನ್ನು ಹುಟ್ಟಿಸಿದೆ. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್